ಕರವೇ ನಾರಾಯಣಗೌಡರಿಗೆ ಇನ್ನೂ 4 ದಿನ ಜೈಲು ಫಿಕ್ಸ್. ಜಾಮೀನು ಅರ್ಜಿ ಆದೇಶವನ್ನ ಸೆಷನ್ಸ್ ಕೋರ್ಟ್ ಕಾಯ್ದಿರಿಸಿದೆ. ಕರವೇ ನಾರಾಯಣಗೌಡರಿಗೆ ಇನ್ನೂ 4 ದಿನ ಜೈಲು ಫಿಕ್ಸ್. ಜಾಮೀನು ಅರ್ಜಿ ಆದೇಶವನ್ನ ಸೆಷನ್ಸ್ ಕೋರ್ಟ್ ಕಾಯ್ದಿರಿಸಿದೆ. ಜನವರಿ 6ರಂದು ಜಾಮೀನು ಆದೇಶ ಪ್ರಕಟಿಸಲಿರುವ ಕೋರ್ಟ್ ಅಲ್ಲಿಯವರೆಗೂ ಕೂಡ ಜೈಲಲ್ಲೇ ಇರಬೇಕಾಗುತ್ತೆ. ದೇವನಹಳ್ಳಿಯ 5ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರು. ಹಾಗಾಗಿ ಕರವೇ ನಾರಾಯಣಗೌಡರಿಗೆ ಮುಂದಿನ ಆದೇಶ ಕೋರ್ಟ್ನಿಂದ ಬರೋವರೆಗೂ ಕೂಡ ಜೈಲೇ ಫಿಕ್ಸ್ ಆಗಿದೆ. ಜಾಮೀನು ಅರ್ಜಿ ಆದೇಶವನ್ನ ಸೆಷನ್ಸ್ ಕೋರ್ಟ್ ಕಾಯ್ದಿರಿಸಿದೆ. ಕನ್ನಡ ಕಡ್ಡಾಯ ಆಗಬೇಕು ಅಂತ ಹೇಳಿ ಕರವೇ ಕಾರ್ಯಕರ್ತರು ಕರವೇ ನಾರಾಯಣಗೌಡರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಅನೇಕ ಕರವೇ ಕಾರ್ಯಕರ್ತರು ಸೇರಿದಂತೆ ನಾರಾಯಣಗೌಡರ ಬಂಧನ ಕೂಡ ಆಗಿತ್ತು. ಅವರ ಬಂಧನವನ್ನ ಖಂಡಿಸಿದ್ರು ಕೂಡ ಕರವೇ ಕಾರ್ಯಕರ್ತರು. ಅವರು ಆಚೆ ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ರು. ಆದರೆ ಆ ಒಂದು ನಿರೀಕ್ಷೆ ಹುಸಿಯಾಗಿದೆ. ಯಾಕಂದ್ರೆ ಜಾಮೀನು ಅರ್ಜಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಜನವರಿ 6ರಂದು ಜಾಮೀನು ಆದೇಶವನ್ನ ಕೋರ್ಟ್ ಪ್ರಕಟ ಮಾಡಲಿದೆ. ಅದುವರೆಗೂ ಕೂಡ ಕರವೇ ನಾರಾಯಣಗೌಡರು ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ. ವಾದ ಪ್ರತಿವಾದವನ್ನ ಆಲಿಸಿದ ನಂತರ ನ್ಯಾಯಾಧೀಶರು ಈ ಆದೇಶವನ್ನ ಕಾಯ್ದಿರಿಸಿದ್ದಾರೆ. 6ನೇ ತಾರೀಕು ಆದೇಶ ಹೊರಬೀಳುತ್ತೆ. ಆಗ ಅವರಿಗೆ ರಿಲೀಫ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಆದರೆ ಕನ್ನಡ ಪರವಾಗಿ ಹೋರಾಟವನ್ನ ಮಾಡಿದವರಿಗೆ ಈ ರೀತಿಯ ಶಿಕ್ಷೆ ಆಗಿರುವುದು ನಿಜಕ್ಕೂ ಕೂಡ ಖಂಡನೀಯ ಅಂತ ಹೇಳಿ ಕರವೇ ಕಾರ್ಯಕರ್ತರು ಹಾಗೆಯೇ ಕನ್ನಡ ಪರ ಹೋರಾಟಗಾರರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ.